ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ಹಲೋ, ಎಲ್ಲರಿಗೂ ನನ್ನ ನಮಸ್ಕಾರ. ಬಂದಿರೋ ಗುರು ಹಿರಿಯರು, ಅಧಿಕಾರಿಗಳು, ಸ್ನೇಹಿತರು ಎಲ್ರಿಗೂ ನನ್ನ ಸ್ವಾಗತ. ಇದೇನಪ್ಪ ಇವಳು ಬಂದು ಮಾತಾಡ್ತಿದ್ದಾಳೆ ಅಂತ ನೋಡ್ತಿದ್ದೀರಾ? ನಮ್ಮ ಅಕ್ಕ ಮಾತಾಡೋದನ್ನ ನೀವೆಲ್ರೂ ಕೇಳಿಸ್ಕೋತೀರಾ. ಇದೇ ಗ್ಯಾಪಲ್ಲೇ ಅಲ್ವಾ ನಾನು ಮಾತಾಡಕ್ಕಾಗೋದು. ಹಾ, ಈ ಪ್ರೋಗ್ರಾಮು ಸೀರಿಯಸ್ ಆಗ್ಬಾರ್ದು ಅಂತಾನೆ ನಾನು ಫಸ್ಟ್ ಮೈಕ್ ತಗೊಂಡಿದ್ದು. ನಾನೇ ಈ ಪ್ರೋಗ್ರಾಮ್ಗೆ ಆಂಕರ್. ಸಾರಿ, ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂತ ಸಡನ್ ಆಗಿ ಬರ್ತೋಯ್ತು. ನಿರೂಪಕಿ. ಹಾ, ನಿರೂಪಕಿ. ನೋಡಿ, ನಮ್ಮ ಅಕ್ಕ ತಟ್ ಅಂತ ತಿದ್ಬಿಡ್ತಾಳೆ. ಹೀಗೆ ನನ್ನ ಲೈಫಲ್ಲಿ ಎಲ್ಲೇ ದಾರಿ ತಪ್ಪಿದ್ರು ನನ್ನ ಎಳ್ಕೊಂಡ್ ಬಂದು ಟ್ರ್ಯಾಕಿಗೆ ನಿಲ್ಸೋ ಜವಾಬ್ದಾರಿ ಇವಳ್ದೆ. ಆದ್ರೆ ಈಗ ಇಡೀ ಜಿಲ್ಲೆನ ಅಕ್ಕನ ಕಂಟ್ರೋಲಲ್ಲಿ ಇರುತ್ತೆ. ಕಂಗ್ರಾಟ್ಸ್ ಅಕ್ಕ. ಓಕೆ ಓಕೆ ಓಕೆ, ನಾನು ಜಾಸ್ತಿ ಮಾತಾಡಿ ಬೋರ್ ಹೊಡ್ಸಲ್ಲ. ಅಕ್ಕ ಕಂಗ್ರಾಟ್ಸ್ ಅಕ್ಕ. ಮೊದಲನೇದಾಗಿ ನಿಮ್ಮೆಲ್ರಿಗೂ ಇವತ್ತಿಲ್ಲಿ ಬಂದಿರೋದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್. ಇದು ಸಡನ್ ಆಗಿ ಪ್ಲಾನ್ ಮಾಡಿರೋಂಥ ಪುಟ್ಟ ಪಾರ್ಟಿ. ನನಗೆ ಗೊತ್ತಿಲ್ಲದೆ ಶ್ರೀ ಅವ್ರು ನಂಗೋಸ್ಕರ ಪ್ಲಾನ್ ಮಾಡಿರೋದು. ಆಕ್ಚುಲಿ ಇನ್ನೂ ಅಫಿಷಿಯಲ್ ಆಗಿ ರಿಸಲ್ಟ್ ಬರ್ದೇ ಇದ್ರು ನನ್ನ ಮೇಲಿರೋ ಪ್ರೀತಿಯಿಂದ ನಮ್ಮ ಯಜಮಾನ್ರು ಇದನ್ನೆಲ್ಲ ಮಾಡ್ತಿದ್ದಾರೆ. ಅವ್ರ ಪ್ರೀತಿ ಮುಂದೆ ನನ್ನ ಹಠ ಸ್ವಲ್ಪ ಕಡಿಮೆನೆ. ನಿಮ್ಮಲ್ಲಿ ಎಷ್ಟೋ ಜನರಿಗೆ ಅವ್ರ ಪರಿಚಯ ಇಲ್ಲದೆ ಇರ್ಬೋದು. ನಮ್ಮ ಮದ್ವೆನೂ ಸ್ವಲ್ಪ ಅವಸರದಲ್ಲೇ ಆಗೋಯ್ತು. ಸೊ ಯಾರನ್ನೂ ಕರೆಯಕ್ಕಾಗಿರ್ಲಿಲ್ಲ. ಅವ್ರನ್ನ ಪರಿಚಯ ಮಾಡಿಸೋದಕ್ಕೆ ಇದೇ ಸರಿಯಾದ ಸಮಯ. ಶ್ರೀ, ಬನ್ನಿ. ಇಲ್ಲ ಮಿಸ್, ನೀವು ಮಾತಾಡಿ. ಪ್ಲೀಸ್ ಬನ್ನಿ ಶ್ರೀ. ಸಿರಿ, ಹೋಗಪ್ಪ. ಹೋಗಿ ಹೇಳಿ ಅಂದ್ರೆ ಹೋಗೋಣ. ಬಾಬಾ, ಹೋಗಿ ಬಾಬಾ. ನಾನು ಈ ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೆ ಇವರೇ ಮುಖ್ಯವಾದ ಕಾರಣ. ಹೋದ ವರ್ಷ ಪರೀಕ್ಷೆ ಮಿಸ್ ಮಾಡ್ಕೊಂಡಿದ್ದಕ್ಕೂ ಮಾವನೇ ಕಾರಣ ಅಲ್ವಾ? ಅದನ್ನು ಹೇಳು ಸ್ನೇಹ. ಏನ್ ಹೇಳ್ತಿದ್ಯವ? ಅಲ್ಲ ಮಾವ, ಎಲ್ರಿಗೂ ಗೊತ್ತಾದ್ರೆ ಪಾಪ ಸ್ನೇಹ ಎಷ್ಟು ಕಷ್ಟಪಟ್ಟಿದ್ದಾಳೆ ಈ ಎಕ್ಸಾಮ್ಗೆ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತಲ್ವಾ? ಅದಕ್ಕೆ ಹೇಳ್ದೆ. ಹೌದು, ರಾಧಾ ಹೇಳ್ತಿರೋದು ಸರಿನೇ. ನಾನು ಆಕ್ಚುಲಿ ಹೋದ ವರ್ಷನೇ ಎಕ್ಸಾಮ್ ಬರೀಬೇಕಿತ್ತು. ಅದು ಮಿಸ್ ಆಗಿದ್ದು ನನ್ನ ಗಂಡನಿಂದಾನೆ. ಆದ್ರೆ ಅದರಿಂದ ನನಗೆ ಒಳ್ಳೇದೇ ಆಗಿದೆ. ಅಧಿಕಾರಕ್ಕಿಂತ ಅನುಭವನೇ ಮುಖ್ಯ. ಹಠ ಮತ್ತೆ ಛಲ ಮಾತ್ರ ಇದ್ರೆ ಸಾಲದು. ಅದನ್ನ ಹ್ಯಾಂಡಲ್ ಮಾಡೋ ಮೆಚ್ಯೂರಿಟಿನೂ ಇರಬೇಕು. ನಮಗೇನ್ ಬೇಕೋ ಅದನ್ನ ಸರಿಯಾದ ಸಮಯಕ್ಕೆ ಪ್ರಕೃತಿನೇ ನೀಡತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ನನ್ನ ಲೈಫಲ್ಲಿ ಸರಿಯಾದ ಸಮಯಕ್ಕೆ ನನಗೆ ಶ್ರೀ ಸಿಕ್ಕಿದ್ರು. ಅದರಿಂದನೇ ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ. ಥ್ಯಾಂಕ್ಸ್ ಶ್ರೀ. ನೀವು ಮಾತಾಡ್ತೀರಿ ಮಿಸ್, ನಾನು ನೋಡ್ತೀನಿ. ನೋಡಿದ್ರಲ್ಲ ನಮ್ಮ ಹಸ್ಬೆಂಡ್ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂತ. ಹಲೋ ಸ್ನೇಹನಾ?
ನಾನು ಶಿವರುದ್ರ. ನಾನು ಕಂಟೆ ಅಂತ ಸ್ನೇಹ ಅವ್ರಿಗೆ ಗಂಡ ಆಗಬೇಕು. ಹೇಳಿ. ನಾನು ಡೆಲ್ಲಿಂದ ಮಾತಾಡ್ತಾ ಇದ್ದೀನಿ. ಸ್ನೇಹ ಅವರು ಇಂಟರ್ವ್ಯೂಗೆ ಬಂದಿದ್ರಲ್ಲ, ಆಫೀಸಲ್ಲಿ ನಾನು ಪಿವನ್ ಆಗಿದ್ದೀನಿ. ಓ, ಅವ್ರ ತ ಮಾತಾಡ್ಬೇಕಿತ್ತೆ. ಅದು ಮನೆಗೊಂದು ಕಾರ್ಯಕ್ರಮ ಐತೆ. ಸ್ನೇಹ ಅವರು ಬ್ಯುಸಿ ಆಗೋರೆ. ಆಮ್ಯಾಗ ಮಾಡ್ತೀರಾ? ಇಲ್ಲ ಸರ್, ಈ ವಿಷಯ ನಿಮ್ಮ ಹತ್ರನೇ ಮಾತಾಡಬೇಕು ಅಂತ ಅನಿಸ್ತಿದೆ. ಏನು ವಿಷಯ? ಸ್ನೇಹನ್ಗೆ ಪೋಸ್ಟಿಂಗ್ ಸಿಗಲ್ಲ. ಅವ್ರನ್ನ ಇಂಟರ್ವ್ಯೂನಲ್ಲಿ ಫೇಲ್ ಮಾಡಾಕ್ತಾ ಇದ್ದಾರೆ. ಪಾಪ ತುಂಬ ಒಳ್ಳೆ ಹುಡುಗಿ, ಇಂಟರ್ವ್ಯೂನ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಆದರೆ ಇಲ್ಲಿರೋರು ಆಫೀಸರ್ ಸರಿ ಇಲ್ಲ ಸರ್. ಅವರು ದುಡ್ಡಿನ ಆಸೆಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಏನು ಹೇಳ್ತಿದ್ರಣ್ಣ? ಹೌದು ಸರ್, ಇಲ್ಲಿರೋ ಒಂದಿಬ್ಬರು ಆಫೀಸರ್ಸು ಫೋನಲ್ಲಿ ಯಾರಾದ್ರೂ ಮಾತಾಡ್ತಾ ಇದ್ರು. ಹಲೋ ಸರ್, ನಾನು ವೀರಭದ್ರ ಮಾತಾಡ್ತಾ ಇರೋದು ದೇವಿಪುರದಿಂದ. ಹೇಳಿ ಸರ್. ಸೆಲೆಕ್ಟ್ ಮಾಡೋದ್ರಲ್ಲಿ ಕನ್ನಡದವ್ರು ನೀವಿದ್ದೀರಾ ಅಂತ ಗೊತ್ತಾಯಿತು. ಹೌದು ಸರ್, ಹೇಳಿ ಏನು ವಿಷಯ? ಏನಿಲ್ಲ, ಒಂದು ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡಬಾರ್ದಾಗಿತ್ತು. ದೇವಿಪುರದ ಹುಡುಗಿ ಸ್ನೇಹ ಅಂತ. ಅವಳು ಎಕ್ಸಾಮ್ ಚೆನ್ನಾಗಿ ಬರೆದಿದ್ದಾಳೆ, ಇಂಟರ್ವ್ಯೂನು ಚೆನ್ನಾಗಿ ಅಟೆಂಡ್ ಮಾಡಿದ್ದಾಳೆ. ಅದಕ್ಕೆ ಅಲ್ವಾ ಸರ್ ಡೈರೆಕ್ಟಾಗಿ ನಿಮಗೆ ಫೋನ್ ಮಾಡ್ತಾ ಇರೋದು. ಅಲ್ಲ ಸರ್, ಈ ಥರ ನಮಗೆ ತುಂಬ ಕಾಲ್ಸ್ ಬರುತ್ತೆ. ನಾವು ಸುಮ್ಮನೆ ನಂಬಿಬಿಟ್ಟು ತೊಂದರೆಗೆ ಸಿಕ್ಕಾಕೋತೀವಿ. ಓಹ್, ಇಬ್ಬರು ಕನ್ನಡದವ್ರು ಇದ್ದೀರಾ ಸರ್? ನಿಮಗೆ ಗೊತ್ತಿಲ್ಲದೆ ಇರೋದು ಏನಿದೆ ಸರ್, ನೀವೇನು ಹೇಳ್ತೀರೋ ಅದನ್ನು ಮಾಡಿಕೊಡ್ತೀನಿ. ಒಟ್ಟಿನಲ್ಲಿ ಆ ಹುಡುಗಿ ಸೆಲೆಕ್ಟ್ ಆಗಬಾರ್ದು. ಸರಿ ಸರ್, ನಮ್ಮಿಬ್ಬರಿಗೆ ಏನು ಸೇರಬೇಕೋ ಅದನ್ನು ತಲುಪಿಸ್ಬಿಡಿ. ನಿಮ್ಮ ಕೆಲಸ ಆಯಿತು ಅಂದ್ಕೊಳ್ಳಿ. ಓಕೆ ಸರ್. ಈ ಅನ್ಯಾಯ ಆಗೋದನ್ನ ನೋಡ್ಕೊಂಡು ಸುಮ್ಮನಿರೋದಕ್ಕೆ ನನ್ನ ಮನಸ್ಸು ತಡೀಲಿಲ್ಲ ಸರ್. ಅದರಲ್ಲೂ ನಮ್ಮ ಕನ್ನಡದ ಹುಡುಗಿ. ನಾನು ಈ ರೀತಿ ಕದ್ದು ಮಾತಾಡ್ತಾ ಇರೋದು ಯಾರಿಗೂ ಗೊತ್ತಿಲ್ಲ ಸರ್. ಊರಲ್ಲಿ ನಿಮ್ಮದು ದೊಡ್ಡ ಮನೆತನ ಅಂತ ಕೇಳ್ಪಟ್ಟೆ. ನೋಡಿ ಸರ್, ನಿಮ್ಮ ಕೈಲೇನಾದರೂ ಮಾಡೋಕ್ಕಾಗುತ್ತಾ ಅಂತ ದಯವಿಟ್ಟು ನಾನು ಹೇಳ್ದೆ ಅಂತ ಯಾರಿಗೂ ಹೇಳ್ಬಿಡಿ ಸರ್. ನಾನು ಫೋನ್ ಇಡ್ತೀನಿ. ನಮ್ಮ ಡಿ ಸಿ ಆಯ್ತವ್ರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.